ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 29/6/2024 ಶನಿವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇರತಕ್ಕಂಥದ್ದು 2:21 ನಂತರ ನವಮಿ ಪ್ರಾರಂಭವಾಗ್ತಕ್ಕಂಥದ್ದು ಶನಿವಾರ. ಉತ್ತರಾಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ 8:50 ಬೆಳಿಗ್ಗೆ. ನಂತರ ರೇವತಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 9:14 10:50 ಗುಳಿಕ ಕಾಲ ನೋಡಿದಾಗ 6:01 7:38 ಯಮಗಂಡ ಕಾಲ ನೋಡಿದಾಗ 2:02 3:38 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ದಿವಸ ಯಥಾವತ್ 2 ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಆಡಳಿತಗಾರರು ಬಂದು ಶನಿ ಮತ್ತು ಬುಧನಿದ್ದ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಆಡಳಿತವನ್ನು ನಡೆಸುವಂಥವ್ರು ಅವರಿಬ್ಬರು ಆ 2 ಗ್ರಹಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಫಲವನ್ನು ಯಾವ ರಾಶಿನವರಿಗೆ ಕೊಡ್ತಾನೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶನಿಯ ಪ್ರಭಾವ, ನಕ್ಷತ್ರದ ಒಂದು ಪ್ರಭಾವ ಬೆಳಗ್ಗೆ ಒಂದು ಅಲ್ಪಾವಧಿ ಇರ್ತಕ್ಕಂಥದ್ದು. ಪೂರ್ಣಾವಧಿ ನಕ್ಷತ್ರ ಪ್ರಭಾವದ ಪ್ರಕಾರವಾಗಿ ಬುಧ ಇದ್ದಾನೆ. ವಾರದ ಪ್ರಕಾರವಾಗಿ ಶನಿ ಪ್ರಭಾವ ಅಂತಕ್ಕಂಥದ್ದು ಇದ್ದೇ ಇದೆ, ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ. ಹಾಗಾಗಿ ಏನು ಪ್ರಭಾವ ಹೆಚ್ಚಾಗಿ ಬೀರ್ತದೆ, ಯಾವ್ಯಾವ ರಾಶಿನವರಿಗೆ ಬೀರ್ತದೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗದ ಹುಡುಕಾಟ, ಸೇವಾ ವೃತ್ತಿ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ, ಯಾವುದೋ ಕಂಪ್ನಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ, ಅದ್ಭುತವಾದಂಥ ರೀತಿಯಲ್ಲಿ ಅವಕಾಶಗಳು ಬರೋದಕ್ಕೆ ದಾರಿ ಇದೆ. ಮತ್ತು ಉದ್ಯೋಗ ಬದಲಾವಣೆ, ಈ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಬದಲಾವಣೆ ಮಾಡಿಕೊಳ್ಬೇಕು ಪ್ರಯತ್ನ ಮಾಡಿ, ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಆ ರೀತಿಯಲ್ಲಿದೆ ಇವತ್ತಿನ ದಿವಸ. ಯಾಕೆಂದರೆ ಇನ್ನೆರಡು ದಿವಸ ಮುಂದಕ್ಕೆ ಹೋಯಿತು ಅಂದರೆ ಈ ಅವಕಾಶ ಇರೋದಿಲ್ಲ. ಇವತ್ತಿನ ದಿವಸ ಒಳ್ಳೆಯ ಅವಕಾಶ ಪ್ರಾಪ್ತಿಯ ಯೋಗ ಫಲಗಳು ಕುಳಿತಿದೆ. ಆಮೇಲೆ ಇನ್ನೊಂದು ಅದೃಷ್ಟ ಏನಂತ ಗೊತ್ತಾ, ಈ ಬ್ಯಾಂಕಲ್ಲಿ ಯಾವುದೋ ಲೋನ್ ಅಪ್ಲೈ ಮಾಡಿದ್ದೀರಿ, ಮಾಡಬೇಕು ಮಾಡಿ ಇವತ್ತಿನ ದಿವಸ ತಾನೇ ಆಗೋದಕ್ಕೆ ದಾರಿ ಆಗುತ್ತೆ. ಒಳ್ಳೆಯ ಅಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡೋಂಥ ರೀತಿಯ ಅಧಿಕಾರಿಗಳು ಸಿಗ್ತಾರೆ. ಯಾರ ಹತ್ರನೂ ಸಾಲವನ್ನು ಕೇಳಬೇಕು, ತುಂಬ ಕಷ್ಟ ಇದೆ. ಒಂದು ಅಪ್ಲಿಕೇಶನ್ ಹಾಕಿ, ಯಾರ ಹತ್ರನೋ ಒಂದು ಕೊಡಪ್ಪ, 1,000ನೋ 10,000ನೋ ಎಷ್ಟು ನಿಮ್ಮ ಶಕ್ತಿ ಅನುಸಾರ ನಿಮಗೇನು ಬೇಕೋ ಅದನ್ನು ಪ್ರಾಪ್ತಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೋ ಶಾಪ್ ಮತ್ತೊಂದು ಮಗದನ್ನು ನಡೆಸ್ತಾ ಇದ್ರಿ, ಕೆಲಸಗಾರರು ಸಿಗ್ತಾ ಇಲ್ಲ, ಇವತ್ತಿನ ದಿವಸ ಪ್ರಯತ್ನವನ್ನು ಮಾಡಿ ಆ ಕೆಲಸಗಾರರು ಕೂಡ ಸಿಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ ವಿಶೇಷವಾಗಿ. ಆದರೆ ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಬೇರೆ ಬೇರೆ ಜವಾಬ್ದಾರಿಗಳಿಂದ ಕುಟುಂಬದ ಕಡೆಗೆ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಗೆ, ದಾಂಪತ್ಯದ ವಿಚಾರ ಸಂಬಂಧಪಟ್ಟ ಸಂಗಾತಿ ಕಡೆಗೆ ಸ್ವಲ್ಪ ಗಮನವನ್ನು ಕೊಡದಂಥ ರೀತಿಯಲ್ಲಿ ಸ್ವಲ್ಪ ಅತಂತ್ರವಾಗಬಹುದು. ಆದರೆ ಗಮನವನ್ನು ಕೊಟ್ಟರೆ ಅಲ್ಲೂ ಕೂಡ ಸಂತೃಪ್ತಿಯನ್ನು ಪಡಿತಕ್ಕಂಥದ್ದು ಮತ್ತು ಅನುಕೂಲವನ್ನು ಪಡಿತಕ್ಕಂಥ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ, ಖರೀದಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಯಾವುದಾದ್ರು ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಯಾವುದೋ ಮುಖ್ಯವಾದಂಥ ಪತ್ರದ ಕೆಲಸ ಕಾರ್ಯಗಳಿದೆ, ಮಾಡಿ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ನೆರೆಹೊರೆಯವರಿಂದ ಸ್ವಲ್ಪ ಅಸಹಕಾರ ಅಥವಾ ಬಂಧು ಬಾಂಧವರಿಂದ ಸ್ವಲ್ಪ ನಿರೀಕ್ಷೆಗೆ ತಕ್ಕನಾದಂಥ ರೀತಿಯಲ್ಲಿ ನಿಮಗೆ ಸ್ಪಂದಿಸ್ತಲೇ ಇರಬಹುದು. ಇದೊಂದು ಸ್ವಲ್ಪ ಅನಾನುಕೂಲಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ವಿಶೇಷವಾಗಿ ಗೋಚಾರವಾಗ್ತಾ ಇದೆ ಇವತ್ತಿನ ದಿವಸ. ತಂದೆ ನೀವು ಹೇಳಿದಂಥನ್ನು ಸ್ವಲ್ಪ ಪಾಲಿಸ್ತಲೇ ಇರಬಹುದು, ಅಥವಾ ನಿಮಗೆ ನಿಮ್ಮ ಮಾತಿಗೆ ಅವರಿಂದ ಸ್ಪಂದನೆ ಸಿಗದಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸಬಹುದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಮಾತ್ರ ನಿಮಗೆ ಸಾಮಾನ್ಯವಾಗಿ ಇವತ್ತಿನ ದಿವಸ ಒಳ್ಳೆಯ ದಿವಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೃಷ್ಟವಶಾತು ಏನಾಗುತ್ತೆ, ಶತ್ರುವು ಹೋಗಿ ಒಳ್ಳೆಯದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತಾರಲ್ಲ ಒಂದೊಂದು ಟೈಮು, ಆ ಪರಿಸ್ಥಿತಿನಲ್ಲಿ ಇದೆ.
ಪ್ರಭಾವ ಅಂತಕ್ಕಂಥದ್ದು. ಹಾಗಾಗಿ ನಿಮಗೆ ಒಳಿತ ಆಗಲೇಬೇಕು, ಒಳಿತನ ಮಾಡ್ತಾನೆ, ಚಿಂತೆ ಮಾಡುವಂಥದ್ದು ಬೇಡ. ಮೇಷರಾಶಿನವರು ಕುಲದೇವತಾ ಅಷ್ಟೋತ್ತರವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಜಾಗ್ರತೆ, ಬರುವಂಥದ್ದು ಯಾವುದೋ ಬರದಂಥ ರೀತಿಯಲ್ಲಿ ಅತಂತ್ರವಾಗಬಹುದು ಅಥವಾ ನಿಲ್ಲಬಹುದಾದಂಥ ಸ್ಥಿತಿ ಕಾಣ್ತದೆ. ಆರ್ಥಿಕವಾದಂಥ ಕೊರತೆ ಮತ್ತು ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥದ್ದು, ಕುಟುಂಬದೊಂದಿಗೆ ಕಲಹ, ಕಿರಿಕಿರಿಗಳಾಗ್ತಕ್ಕಂಥದ್ದು, ಅವಮಾನಗಳು ಬರ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥ ಸನ್ನಿವೇಶ, ನಿಗೂಢವಾಗಿ ಯಾವುದೋ ಆಪತ್ತಿಗಳಿಗೆ ಅಥವಾ ನಿಗೂಢವಾಗಿ ಯಾವುದೋ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ಸಾಮಾನ್ಯವಾಗಿ ನೋಡ್ತೀರಿ. ಇವತ್ತಿನ ದಿವಸ ವಿಶೇಷವಾಗಿ ಕೌಟುಂಬಿಕವಾದಂಥ ಒತ್ತಡ ಮತ್ತು ಕೌಟುಂಬಿಕವಾದಂಥ ಕಲಹಗಳೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಬೇರೆ ಬೇರೆ ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಕೆಲಸ ಆಗಬೇಕು, ಪ್ರಾರಂಭದಲ್ಲಿ ಅಡೆತಡೆಗಳಾಗುತ್ತೆ, ಆಮೇಲೆ ಸಕ್ಸಸ್ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಮಾಡಲೇಬೇಡಿ. ಸ್ಥಳ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕೈ ಹಾಕಲೇಬೇಡಿ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ವಲ್ಪ ವಿಘ್ನಗಳು, ಸ್ವಲ್ಪ ಸಮಸ್ಯೆಗಳಾಗುವಂಥ ಲಕ್ಷಣಗಳು ಉಂಟು. ಪ್ರೀತಿಪಾತ್ರರೊಂದಿಗೆ ಕಲಹ, ಮಕ್ಕಳೊಂದಿಗೆ ಸ್ವಲ್ಪ ಕಲಹ ಅಂತಕ್ಕಂಥ ಸ್ಥಿತಿ. ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನಾನುಕೂಲ. ಜೂಜು, ರೀಸ್, ಲಾಟರಿ ಅಥವಾ ಶೇರ್ ಮಾರುಕಟ್ಟೆ ಈ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಈ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥವ್ರಿಗೆ ಹಿನ್ನಡೆ ಅಂತಕ್ಕಂಥದ್ದು, ಆರ್ಥಿಕವಾದಂಥ ನಷ್ಟ ಅಥವಾ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ವೃಷಭ ರಾಶಿನವರಿಗೆ ಬಹಳ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದಿರಬೇಕು. ಆದರೆ ಇವತ್ತಿನ ದಿವಸ ನಿಮಗೆ ಒಳಿತನ್ನೇ ಮಾಡಬೇಕು. ಪ್ರಭಾವ ದುರಾದೃಷ್ಟವಶಾತ್ ಒಳಿತನ್ನು ಮಾಡನು ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಾಗ ಏನಾಗುತ್ತೆ, ನಿಮಗೆ ಒಳಿತನ್ನು ಮಾಡಬೇಕು, ಅವನು ಹೋಗಿ ರೋಗ ಬಿದ್ದು ಕುಂತಿದ್ದಾನೆ. ನಿಮಗೆ ಯಾರೋ ಸಹಾಯ ಮಾಡಬೇಕು, ಏನೋ ಹೆಲ್ಪ್ ಮಾಡಬೇಕು, ಮಾಡ್ತೀನಿ ಅಂತ ಹೇಳಿರ್ತಾನೆ, ಅವನು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾನೆ. ಎಲ್ಲಿಂದ ಸಿಕ್ಕತ್ತೆ? ಆ ಪರಿಸ್ಥಿತಿನಲ್ಲಿ ಇದು ವೃಷಭ ರಾಶಿನವರಿಗೆ ಇವತ್ತಿನ ದಿವಸ. ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ನಷ್ಟವನ್ನು ತರ್ತದೆ. ಯತ್ನಕಾರದಲ್ಲಿ ಸ್ವಲ್ಪ ಕಷ್ಟಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು. ಬರುವಂಥದ್ದು 100, ಹೋಗುವಂಥದ್ದು 200 ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಹಾರ್ಮೋನ್ ವ್ಯತ್ಯಾಸ, ಮೈಕೆ ನೋವು, ಥೈರಾಯ್ಡ್ ಪ್ರಾಬ್ಲಮ್ಮು, ಆಹಾರ ವ್ಯತ್ಯಾಸ ಅಂತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗುವಂಥದ್ದು, ನರ ದೌರ್ಬಲ್ಯಗಳು ಬರ್ತಕ್ಕಂಥದ್ದು, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಾತಿನ ನುಂಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಬರಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಯಾನವನ್ನು ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಅವಕಾಶಗಳು ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಉದ್ಯೋಗ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಸ್ಥಿರಾಸ್ತಿ ನಷ್ಟವಾಗುವಂಥದ್ದು, ವಾಹನ ನಷ್ಟವಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ ಅಂತಕ್ಕಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಒತ್ತಡವನ್ನು ಜಾಸ್ತಿ ತಂದುಕೊಳ್ತಕ್ಕಂಥ, ವಿದ್ಯಾಭ್ಯಾಸ ಚೆನ್ನಾಗಿದೆ ಬಟ್ ವಿಪರೀತ ಬೇಗ ಓದೋಣ ಅನ್ನೋ ರೀತಿಯಲ್ಲಿ ಒತ್ತಡವನ್ನು ತಂದುಕೊಂಡು ಆ ಓದಿದ್ದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಜಿಸ್ಕೊಳ್ದೇ ಇರ್ತಕ್ಕಂಥ ರೀತಿಯಲ್ಲಿ ಬರಬಹುದು ಅಂತ ರೀತಿಯಲ್ಲಿ ಕಾಣ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತಾಯಿಯೊಂದಿಗೆ ಬೈಗುಳವನ್ನು ಕೇಳ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯನ್ನು ನೋಡ್ತೀರಿ. ತುಪ್ಪವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಉದ್ಯೋಗ ಲಾಭ, ಉದ್ಯೋಗ ಅನುಕೂಲವಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ವಿದೇಶಯಾನ ಪ್ರಯತ್ನದಲ್ಲಿ ಅನುಕೂಲವಾಗುವಂತಹ ಸನ್ನಿವೇಶ, ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಲಭಿಸುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ. ಆದರೆ ನಿಮ್ಮ ಕೆಲವೊಂದು ಅಹಂಕಾರ ಅಂತಕ್ಕಂಥದ್ದು ಅಥವಾ ಅತಿಯಾದಂಥ ದರ್ಪ ಅಂತಕ್ಕಂಥದ್ದು, ದರ್ಪವನ್ನು ಮೆರೆಯೋದಕ್ಕೆ ಹೋಗಿ ಸಮಸ್ಯೆಯನ್ನು ತಂದುಕೊಳ್ತೀರಿ. ದರ್ಪವನ್ನು ಮೆರೆಯೋದಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು ಒಂದು ಸಣ್ಣ ಸಲಹೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಬಂಧು ಬಾಂಧವರಿಂದ ಸಹಕಾರ ಸಿಗುವಂಥದ್ದು, ನೆರೆಹೊರೆಯವರಿಂದ ಸ್ವಲ್ಪ ಸಹಕಾರ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ.
ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಅನುಕೂಲವಿದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು. ನಷ್ಟವಾಗುವಂಥ ಸ್ಥಿತಿಯಲ್ಲಿದ್ದದ್ದೂ ಕೂಡ ನಿಮಗೆ ಲಾಭವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಕಟಕ ರಾಶಿನವರಿಗೆ ಮನೆಯಲ್ಲಿ ಹಾಲಿನ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಲಾಭದ ಪ್ರಭಾವ, ಲಾಭವನ್ನು ತರಬೇಕು. ನಿರೀಕ್ಷಿತ ಪ್ರಮಾಣದಲ್ಲಿ ₹100 ಲಾಭ ಅನ್ನೋ ರೀತಿಯಲ್ಲಿ ಅಥವಾ ₹100 ಲಾಭ ಅನ್ನೋ ರೀತಿಯಲ್ಲಿ ನೋಡಿದರೆ ಒಂದು 25-30 ಸಿಕ್ಕಿ ಸಮಾಧಾನವನ್ನು ಹೊಂದಬೇಕು. ನಷ್ಟದ ಪ್ರಮಾಣ, ಅನಿರೀಕ್ಷಿತವಾದಂಥ ನಷ್ಟದ ಪ್ರಮಾಣ ಆಗುವಂಥದ್ದು ಎಲ್ಲೋ ಸಣ್ಣದಾಗಿ ತಪ್ಪುವುದಕ್ಕೆ ದಾರಿಯೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆಗಳಾಗ್ತಕ್ಕಂಥದ್ದು, ಮತ್ತು ತಂದೆಯ ಸಹಕಾರ ಸಿಗುವಂಥದ್ದು, ಮತ್ತು ಸಂಗಾತಿಯ ಸಹಕಾರದಿಂದ ಇರುವಂಥ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಮಾರ್ಗ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಸ್ನೇಹಿತರ ಸಹಕಾರ, ಕೆಲಸ ಕಾರ್ಯಗಳು ಆಗೋದಕ್ಕೆ ಒಂದು ದಾರಿಯೂ ಅನುಕೂಲಕರವಾಗಿಯೂ ಇವತ್ತಿನ ದಿವಸ ನಿಮಗೆ ಪ್ರಾಪ್ತಿ ಇದೆ. ಸ್ಥಿರಾಸ್ತಿ ಖರೀದಿ ಮಾಡಬೇಕು ಅಂದರೆ ಅನುಕೂಲ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಇವತ್ತಿನ ದಿವಸ ನೀವು ಸಿಂಹರಾಶಿನವರು ಪಡೆದುಕೊಂಡು ಬಂದಿದ್ದೀರಿ. ಪಡೆದುಕೊಳ್ಳಿ ವಿಶೇಷವಾಗಿ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಉದ್ದಿನ ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಬದಲಾವಣೆ ಸ್ವಲ್ಪ ಅತಂತ್ರದಿಂದ ಕೂಡಿರುತ್ತದೆ. ಸ್ಥಿರಾಸ್ತಿಯಿಂದ ಲಾಭ, ತಾಯಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಹಿರಿಯ ಅಣ್ಣನಿಂದಲೋ ಅಥವಾ ಹಿರಿಯರಿಂದಲೋ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಸಂಗಾತಿಯಿಂದ ಸ್ವಲ್ಪ ಲಾಭ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗದಲ್ಲಿ ಒಂದು ಈ ಜಾಗದಿಂದ ಇನ್ನೊಂದು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಈ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಅಂತಕ್ಕಂಥ ರೀತಿಯಲ್ಲಿ ವರ್ಗಾವಣೆ, ಅಂದರೆ ಪದವಿ ಅದೇ ಇರ್ತದೆ, ಅದು ಅಂದರೆ ಆ ಸ್ಥಾನ ಅದೇ ಇರ್ತದೆ. ಇನ್ನು ಈ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗೋಣ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡೋವಂಥವ್ರಿಗೆ, ಅಥವಾ ಈ ಆಫೀಸಿಂದ ಇನ್ನೊಂದು ಆಫೀಸಿಗೆ ಜಂಪ್ ಮಾಡೋಣ, ಈ ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಹೋಗೋಣ, ಈ ಪ್ರಯತ್ನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ನಿಮಗೆ ಎಲ್ಲೋ ಸಣ್ಣದಾಗಿ ಇರುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡುವಂಥ ಸಾಧ್ಯತೆಗಳು. ಕೆಲಸ ಕಾರ್ಯಗಳು ಸ್ವಲ್ಪ ಒಂದು ಆಲ್ಮೋಸ್ಟ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು 80% ನಿಮ್ಮ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯ ಪೀಡಿತರಿಗೆ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನೋ ಕಥೆಯೂ ಗೊತ್ತಿಲ್ಲ. ತುಲಾರಾಶಿನವ್ರದ್ದು ಒಂದರಿಂದ ಒಂದು ಎಲ್ಲರೂ ಹೋಗಿ ಅಲ್ಲೇ ತಗಲಾಕೊಂತಾರೆ. ಅವ್ರಿಗೆ ಆಗತ್ತೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಆಗೋಲ್ಲ. 5 ಗಂಟೆಗೆ ಎದ್ದೇಳೋಣ, 6 ಗಂಟೆಗೆ ಎದ್ದೇಳೋಣ, ಈ ಕೆಲಸ ಮಾಡೋಣ ಅನ್ನೋ ರೀತಿಯ ಪ್ರಯತ್ನ ಅಥವಾ ಆ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಆ ಟೈಮಿಗೆ ಎದ್ದೇಳಲ್ಲ, ಆ ಕೆಲಸ ಆಗೋಲ್ಲ. ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಏನಾದರೂ ಒಂದು ತಡೆ ಬಿದ್ದೇ ಇರ್ತವೆ. ಸಡನ್ ಏನಾದರೂ ಹೋಗ್ಬಿಡೋಣ ಅನ್ನೋ ರೀತಿಯಲ್ಲಿ ಹೋದರೆ ಓದಂಗೆ ನಿಮ್ಮದು ಕೆಲಸ ಕಾರ್ಯಗಳು ಆಗಬೇಕಾ, ಸಡನ್ ತೀರ್ಮಾನ ತಗೊಳ್ಳಿ, ಆ ಕೆಲಸ ಮಾಡಿಬಿಡಿ. ಏನಾದ್ರು ಪ್ಲ್ಯಾನ್ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇದು ಶತಸಿದ್ಧ. ನಿಮಗೆ ಸುಮಾರು ಹತ್ತತ್ರ ಒಂದು 7-8 ತಿಂಗಳು ಮಾತ್ರ ಈ ಪರಿಸ್ಥಿತಿನ ಅನುಭವಿಸಲೇಬೇಕು ನೀವು ತುಲಾರಾಶಿನವರು. ಹಾಗಾಗಿ ಇವತ್ತಿನ ದಿವಸ ಅದರ ಪರಿಣಾಮ ಜಾಸ್ತಿ ಇರ್ತದೆ. ಬೇರೆ ಬೇರೆ ಗ್ರಹಗಳು ಪ್ರಭಾವಗಳು ಬಂದಾಗ ಸ್ವಲ್ಪ ಸುಧಾರಣೆಗಳಾಗ್ತದೆ, ಇಲ್ಲ ಅಂತ ಅಲ್ಲ. ಪ್ರತಿ ದಿವಸವೂ ಹಂಗೆ ಇರುತ್ತಾ? ಇಲ್ಲ. ಬೇರೆ ಗ್ರಹಗಳ ಬಲ ಇದ್ದಾಗ ಸ್ವಲ್ಪ ಸುಧಾರಣೆಗಳು ಆಗೋದಕ್ಕೆ ದಾರಿ ಇದೆ. ಆದರೆ ಇವತ್ತಿನ ದಿವಸ ಆ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದೆ. ಪ್ರಯಾಣ ವಿಘ್ನ, ವಿದ್ಯಾಭ್ಯಾಸ ಭಂಗ, ಅವಕಾಶ ಅಥವಾ ಅರ್ಹತೆಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ವ್ಯತ್ಯಾಸಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು. ಭವಿಷ್ಯದ ಬಗ್ಗೆ ಏನೇನೋ ಪ್ಲ್ಯಾನ್ ಆಗ್ತವೆ, ಯಾವುದು ಈಡೇರೋದಿಲ್ಲ. ಸಾಲದ ಚಿಂತೆ, ಸಾಲದ ಒತ್ತಡ, ಶತ್ರುಗಳ ಕಾಟ, ದಾಯಾದಿ ಕಲಹ, ಸ್ಥಿರಾಸ್ತಿ ಕಲಹ, ಏನೇನೋ ಕಿರಿಕಿರಿಗಳು, ಎಲ್ಲಿಂದ ಎಲ್ಲೋದ್ರೂ ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ತುಂಬ ಒತ್ತಡಗಳನ್ನು ಮಾಡಿಕೊಳ್ತಕ್ಕಂಥದ್ದು, ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಒಟ್ಟಿನಲ್ಲಿ ಉತ್ತಮವಾದಂಥ ಮೇಲಕ್ಕೆ ಚೆನ್ನಾಗಿದೆ,
ಒಳಗೆ ಉಳುಕು. ಮೇಲಕ್ಕೆ ಎಲ್ಲ ಚೆನ್ನಾಗಿದೆ ಅಂತಕ್ಕಂಥ ರೀತಿಯಲ್ಲಿ ತೋರಿಸ್ಕೊತೀರಿ, ಒಳಗೆ ಮಾತ್ರ ಇಷ್ಟೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತೀರಿ ತುಲಾರಾಶಿನವರು. ದುರ್ಗಾದೇವಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳಿದೆ, ಅವಘಡಗಳಿಂದ ಪಾರಾಗುವಂಥ ಲಕ್ಷಣಗಳಿದೆ, ಏನೋ ತುಂಬ ತೊಂದರೆ ಆಗುವಂಥ ಸ್ಥಿತಿಯಿಂದಲೂ ಕೂಡ ಪಾರಾಗುವಂಥ ಅದೃಷ್ಟವನ್ನು ಪಡೆದುಕೊಂಡು ಬಂದಿದ್ದೀರಿ. ಸೋಲು ಆಗುವಂಥದ್ದೆಲ್ಲವೂ ಕೂಡ ನಿಮಗೆ ಗೆಲುವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಲಾಭದ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಅನಿರೀಕ್ಷಿತವಾದಂಥ ಅವಕಾಶ ಅನ್ನೋ ರೀತಿಯಾದಂಥ ಒಂದು ಪ್ರಾಪ್ತಿಯ ಯೋಗ ಫಲ, ಮಕ್ಕಳ ಸಹಕಾರ, ಸಂತಾನ ದೋಷಗಳ ನಿವಾರಣೆ, ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸು ಅಂತಕ್ಕಂಥ ಸಂದರ್ಭವು ನಿರ್ಮಾಣವಾಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಅನಿರೀಕ್ಷಿತವಾದಂಥ ಧನಾಗಮನ ಅಂತಕ್ಕಂಥ ಸ್ಥಿತಿ, ಅನಿರೀಕ್ಷಿತವಾದಂಥ ಅವಕಾಶ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗೋದ್ರಿಂದ ನಿಮಗೆ ಉತ್ತಮವಾದಂಥ ಸ್ಥಿತಿಯೇ ಉಂಟು. ಆದರೆ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ. ಎಲ್ಲವೂ ಕೂಡ ಪ್ರಾಪ್ತಿ ಆದ್ರೂ ಕೂಡ ಏನೋ ಒಂದು ನಿರಾಸೆ ಅಥವಾ ಏನೋ ಒಂದು ಅಸಮಾಧಾನ, ಇನ್ನೂ ಆಗಬೇಕಾಗಿತ್ತಲ್ಲ ಅನ್ನೋ ರೀತಿಯಾದಂಥ ಅಸಂತೃಪ್ತಿಯ ಒಂದು ಭಾವ, ಈ ಭಾವ ನಿಮ್ಮನ್ನು ಕಾಡುತ್ತೆ ವೃಶ್ಚಿಕ ರಾಶಿನವರಿಗೆ. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಗುರುನಾಮ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ನಿಮಗೆ ಕೊಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕೂಡಿ ಬಂದಂಥ ಕಂಕಣ ಭಾಗ್ಯ ಅಥವಾ ಶುಭ ಕಾರ್ಯ ರದ್ದಾಗುವಂಥ ಸಂದರ್ಭಗಳು ಬರಬಹುದು. ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡಿರ್ತೀವಿ, ಯಾವುದೋ ಶುಭ ಕಾರ್ಯಕ್ಕೋ ಗೃಹ ಪ್ರವೇಶಕ್ಕೋ ಮತ್ತೊಂದು ಮಗದೊಂದು, ಈಗ ಬೇಡ ಮುಂದಕ್ಕೆ ಹಾಕೋಣ, ಆಗೋಲ್ಲ ಕೆಲಸ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳಿಂದ ಆಗುವಂಥ ಕೆಲಸವನ್ನೇ ಮುಂದೂಡುವಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ದಾಂಪತ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದ್ರೂ ಕೂಡ ಯಾಕೋ ಅಂತರ ಅಂತಕ್ಕಂಥ ಒಂದು ಪರಿಸ್ಥಿತಿ. ಸಂಗಾತಿಯ ನಡವಳಿಕೆ ಒಂಥರ ದರ್ಪ, ಅಹಂಭಾವ ಅಥವಾ ನಾನೇ ಮೇಲು, ನಾನೇ ಎಲ್ಲ ತಿಳಿದವರು, ಈ ಭಾವ ನಿಮ್ಮ ಮೇಲೆ ಆಕ್ರಮಣವನ್ನು ಮಾಡುವಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಹಾಗಾಗಿ ಸಮಸ್ಯೆಗಳ ಉತ್ಪತ್ತಿ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಸುಸೂತ್ರವಾದಂಥ ರೀತಿಯಲ್ಲಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತಿದೆ. ಎಲ್ಲೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯನ್ನು ಪ್ರಭಾವವೋ ಅಥವಾ ದೈವಶಾಪಕ್ಕೋ ಅಥವಾ ದೈವಋಣವನ್ನು ಒಳಗಾಗುವಂಥ ಸಂದರ್ಭಗಳು ಬರುವಂಥದ್ದು ಉಂಟು ಅಂತ ಹೇಳಿದೆ. ಆದರೆ ಒಂದು ಅದೃಷ್ಟವನ್ನು ಪಡೆದುಕೊಂಡು ಬಂದಿದ್ದೀರಿ ಇವತ್ತಿನ ದಿವಸ. ನೀವು ಉದ್ಯೋಗದ ಹುಡುಕಾಟದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಿದೆ. ಉದ್ಯೋಗ ಪ್ರಾಪ್ತಿಯ ಯೋಗಫಲ, ಸೇವಕರು ಪ್ರಾಪ್ತಿಯ ಯೋಗಫಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸೇವಕರು ಸಿಗ್ತಾರೆ, 2 ಸೇರ್ತಾರೋ 3 ಸೇರ್ತಾರೋ, ಒಟ್ಟಿನಲ್ಲಿ ಕೆಲಸಗಾರರ ಹುಡುಕಾಟದಲ್ಲಿ ಅನುಕೂಲವಾಗುವಂಥ ಸ್ಥಿತಿ ಉಂಟು ಅಂತ ಹೇಳಿದರೆ. ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕವಾದಂಥ ಒತ್ತಡಗಳು, ಮೈಕೈ ನೋವು ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಉಸಿರಾಟ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಆಹಾರ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಬೆನ್ನು ಸೆಳೆತಗಳು ಬರ್ತಕ್ಕಂಥ ಸನ್ನಿವೇಶಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಧನುಸ್ಸು ರಾಶಿನವರು ನೋಡ್ತೀರಿ. ಅರ್ಧನಾರೀಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಇವತ್ತಿನ ದಿವಸ ಪ್ರೀತಿ ಪ್ರೇಮದ ಕಡೆಗೆ ಒಲವು ಜಾಸ್ತಿ ಆಗುವಂತಹ ಸನ್ನಿವೇಶ. ಯಾರನ್ನೋ ಇಷ್ಟಪಡಬೇಕು ಅನ್ನೋ ಒಂದು ಬಯಕೆಗಳು ಜಾಸ್ತಿ ಆಗುವಂಥದ್ದು ಒಂದು. ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಒಲವು ಜಾಸ್ತಿ ಆಗುವಂಥದ್ದು. ಮದುವೆ ಬೇಡ 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 ಅಂತಂದಂಥವ್ರು ಇವತ್ತಿನ ದಿವಸ ಎಲ್ಲೋ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಸಂತಾನ ದೋಷಗಳ ನಿವಾರಣೆ ಆಗ್ತಕ್ಕಂಥದ್ದು, ಮಕ್ಕಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ರೋಗ ಬಾಧೆಯಿಂದ ಮುಕ್ತರಾಗುವಂಥ ಅವಕಾಶ, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶ ಅಥವಾ ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಕೂಡ ಬರುವಂಥ ಸಾಧ್ಯತೆಗಳು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯ ಫಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು ಅಂತ ಹೇಳಿದೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲ,
ದೂರ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಗೃಹ ನಿರ್ಮಾಣ, ಕಟ್ಟಡ ಮತ್ತೊಂದು ಮಗದೊಂದು ರೀತಿಯಲ್ಲಿ ಏನಾದ್ರು ಪ್ರಯತ್ನ ಅನುಕೂಲವಾಗ್ತಕ್ಕಂಥದ್ದು. ಆರ್ಥಿಕವಾದಂಥ ಸುಧಾರಣೆಯ ಲಕ್ಷಣಗಳು ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಗುರುಬಲ ತುಂಬ ಚೆನ್ನಾಗಿ ಕುಳಿತಿದೆ ಈ ಸಂದರ್ಭದಲ್ಲಿ ಮಕರ ರಾಶಿನವ್ರಿಗೆ. ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಪ್ರೀತಿಪಾತ್ರರೊಂದಿಗೆ ಸ್ವಲ್ಪ ಮನಸ್ತಾಪ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಜೂಜು, ರೀಸ್, ಲಾಟರಿ ಇವುಗಳಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮಾನಸಿಕವಾದಂಥ ಒತ್ತಡ, ಸ್ಥಿರಾಸ್ತಿ ಮಾಡಬೇಕು ಅನ್ನೋ ರೀತಿಯಾದಂಥ ಬಯಕೆಗಳು ಹೆಚ್ಚಾಗ್ತಕ್ಕಂಥದ್ದು. ಗುಪ್ತ ಇಚ್ಛೆಗಳು ಅಥವಾ ಗುಪ್ತ ಮಾರ್ಗದಲ್ಲಾದರೂ ಕೂಡ ಜಯ ಸಾಧಿಸಬೇಕು ಅಥವಾ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಾಧ್ಯತೆಗಳು. ಏನು ಪ್ರಯತ್ನವನ್ನು ಮಾಡೋದಕ್ಕೋದ್ರೂ ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥ ರೀತಿಯಲ್ಲಿ ತುಂಬ ಎಮೋಷನಲ್ಲು, ತುಂಬ ಭಾವನಾತ್ಮಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ ಅಲ್ಲೂ ಕೂಡ ಸ್ವಲ್ಪ ಸೋಲುಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನಾನುಕೂಲ ಅಂತಕ್ಕಂಥ ಸಾಧ್ಯತೆಗಳು. ಮೃತ್ಯು ಭಯದಿಂದ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಸ್ವಲ್ಪ ಒಂಚೂರು ಸಣ್ಣ ಪ್ರಮಾಣದಲ್ಲಿ ಸಹಕಾರಿ. ಸ್ಥಿರಾಸ್ತಿಯ ಮೇಲೆ ಏನಾದರೂ ಸಾಲ ಮತ್ತೊಂದು ಮಗದೊಂದು ಮಾಡಬೇಕು ಅನ್ನೋ ರೀತಿಯಲ್ಲಿ ಅಡಮಾನವಿಟ್ಟು ಪ್ರಯತ್ನ ಮಾಡಬೇಕು ಅನ್ನೋಂಥವ್ರಿಗೆ ಪ್ರಯತ್ನ ಮಾಡಿ. ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ, ಚಿಂತೆ ಮಾಡುವಂಥದ್ದು ಬೇಡ. ಹಣಕಾಸಿನ ವ್ಯವಸ್ಥೆ ವಿಚಾರ ಸಂಬಂಧಪಟ್ಟಂತೆ ಒಂದು 25-30 ಭಾಗ ಈಡೇರುತ್ತೆ, 75 ಭಾಗ ಕೊರತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ ಕುಂಭರಾಶಿನವ್ರಿಗೆ. ಶ್ರೀ ಲಲಿತಾ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಕ್ಕಳಿಂದ ಸಹಕಾರ, ಪ್ರಯಾಣ ಅನುಕೂಲವಾಗುವಂಥ ಯೋಗ ಫಲಗಳು, ಸಹೋದರಿಂದ ಅನುಕೂಲವಾಗ್ತಕ್ಕಂಥದ್ದು. ರಿಜಿಸ್ಟ್ರೇಷನು, ಅಗ್ರಿಮೆಂಟು, ಪತ್ರ ವ್ಯವಹಾರ, ಸ್ಥಳ ಬದಲಾವಣೆ ಅಥವಾ ಮನೆ ಬದಲಾವಣೆ ಮಾಡಬೇಕು ಈ ಪ್ರಯತ್ನ ಇರತಕ್ಕಂಥವರಿಗೆ ಖಂಡಿತವಾಗಲೂ ಕೂಡ ಅನುಕೂಲವಾಗುವಂಥ ಯೋಗ ಬಲಗಳೆಲ್ಲವೂ ಕೂಡ ಇದೆ. ಸ್ಥಿರಾಸ್ತಿ ಮಾರಾಟವನ್ನು ಮಾಡುವಂಥವ್ರಿಗೆ ಸ್ಥಿರಾಸ್ತಿ ನಷ್ಟ ಅಂತಕ್ಕಂಥದ್ದು, ಒಂದು ಮಾರಾಟ ಮಾಡುವಂಥವ್ರಿಗೆ ಅನುಕೂಲ ಅಂತಕ್ಕಂಥದ್ದು. ವಾಹನ ನಷ್ಟ ಅಂತಕ್ಕಂಥದ್ದು, ತಾಯಿಯ ಅಸಹಕಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ನೋವನ್ನು ಕೊಡಬಹುದು. ಇವತ್ತಿನ ದಿವಸ ವಿಶೇಷವಾಗಿ ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ ಅಂತಕ್ಕಂಥ ಸ್ಥಿತಿ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಆಗ್ತದೆ, ಬಟ್ ಲಾಭ ಥರದಲ್ಲೇ ಇರಬಹುದು. ಕೆಲಸ ಕಾರ್ಯಗಳು ಮಾತ್ರ ನಿಮಗೆ ಆಗೋದಕ್ಕೆ ದಾರಿ ಇದೆ. ತಂದೆಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತೀರಿ. ಉನ್ನತ ಅಧಿಕಾರಿಗಳೊಂದಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತೀರಿ. ಆದರೆ ನಿಮ್ಮ ಕೆಲಸಕ್ಕೆ ಅವರು ಸ್ಪಂದಿಸೋಲ್ಲ. ನೀವು ಎಷ್ಟೇ ಪೂಸಿ ಹೊಡಿರಿ, ಎಷ್ಟೇ ಮುಲಾಮಚ್ಚಿ, ಅವರು ಬಗ್ಗೋಲ್ಲ. ಒಂದು. ಎರಡನೇದಾಗಿ ಉದ್ಯೋಗ ನಷ್ಟ ಅಥವಾ ಬಂದಂಥ ಉದ್ಯೋಗ ಅವಕಾಶ ಕಳೆದುಕೊಳ್ತಕ್ಕಂಥ ಸ್ಥಿತಿ ಮೀನರಾಶಿನವ್ರು ನೋಡ್ತೀರಿ. ಮುತ್ತೈದೆಯರಿಗೆ ಮಲ್ಲಿಗೆ ಹೂವನ್ನು ನೀಡಿ ಆಶೀರ್ವಾದನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.